ನಿರಂಜನ್ ದೇಶಪಾಂಡೆ ಕನ್ನಡ ಕಿರುತೆರೆಯ ಖ್ಯಾತ ನಿರೂಪಕರಲ್ಲಿ ಒಬ್ಬರಾಗಿರುವ ನಿರಂಜನ್ ದೇಶಪಾಂಡೆ ಇದೀಗ ಕಾರ್ಯಕ್ರಮ ಅಥವಾ ಶೋ ಒಂದಕ್ಕೆ ತಾವು ಪಡೆಯುವ ಸಂಭಾವನೆಯ ಬಗ್ಗೆ ತಿಳಿಸಿದ್ದಾರೆ. ಹೌದು, ಸಾಕಷ್ಟು ವರ್ಷಗಳಿಂದ ಕನ್ನಡ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವ ನಿರಂಜನ್ ದೇಶಪಾಂಡೆ ಅವರು ಬಿಗ್ ಬಾಸ್ನಲ್ಲಿಯೂ ಸಹ ಅವಕಾಶ ಪಡೆದು ಮತ್ತಷ್ಟು ಖ್ಯಾತಿಯನ್ನು ಗಳಿಸಿದರು. ನಂತರದಲ್ಲಿ ಕನ್ನಡದ ಬಹುತೇಕ ಎಲ್ಲ ವಾಹಿನಿಗಳಲ್ಲಿಯೂ ರಿಯಾಲಿಟಿ ಶೋಗಳನ್ನು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಿರೂಪಕರಾಗಿ ಕೆಲಸ ಮಾಡಿರುವಂತಹ ನಿರಂಜನ್ ದೇಶಪಾಂಡೆ ಅವರು ಒಂದು ದಿನಕ್ಕೆ ಪಡೆಯುವಂತಹ ಸಂಭಾವನೆ ಕೊಂಚ ದುಬಾರಿಯಾಗಿಯೇ ಇದೆ. ಆದರೆ ಸದ್ಯ ಈಗ ನಿರಂಜನ್ ದೇಶಪಾಂಡೆ ಅವರು ಪಡೆಯುತ್ತಿರುವ ಸಂಭಾವನೆ ಸ್ಥಿರ ಸಂಭಾವನೆಯಲ್ಲ. ಮೊದಲೆಲ್ಲ ಬಹಳ ಕಡಿಮೆ ಹಣಕ್ಕೆ ಕೆಲಸ ಮಾಡಿರುವ ನಿರಂಜನ್ ಇದೀಗ ತಮ್ಮ ಪರಿಶ್ರಮದ ಮೂಲಕ ಹೆಸರು ಮಾಡಿದ್ದು ಈ ಸಮಯದಲ್ಲಿ ಲಕ್ಷಗಳಲ್ಲಿ ಒಂದು ದಿನಕ್ಕೆ ಸಂಭಾವನೆಯನ್ನು ಪಡೆಯುತ್ತಿದ್ದಾರೆ. ಇನ್ನು ನಿರಂಜನ್ ಒಂದು ದಿನಕ್ಕೆ ಎಷ್ಟು ಲಕ್ಷ ಸಂಭಾವನೆಯನ್ನು ಪಡೆಯುತ್ತಿದ್ದಾರೆ ಎಂದು ಸ್ವತಃ ತಾವೇ ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ. ಹೌದು, ಒಂದು ದಿನಕ್ಕೆ ಎಷ್ಟು ಸಂಭಾವನೆ ಪಡೆಯುವಾಗ ಏನೇನೆಲ್ಲ ನೋಡ್ತಾರೆ ಎಲ್ಲವನ್ನ ಸಹ ಹಂಚಿಕೊಂಡಿದ್ದಾರೆ. ಸದ್ಯ ಜೀ ಕನ್ನಡದ ಭರ್ಜರಿ ಬ್ಯಾಚುಲರ್ಸ್ 2 ಶೋ ಅನ್ನು ನಿರಂಜನ್ ದೇಶಪಾಂಡೆ ಅವರು ನಡೆಸಿಕೊಡುತ್ತಿದ್ದಾರೆ. ಇತ್ತೀಚೆಗೆ ರ್ಯಾಪಿಡ್ ರಶ್ಮಿ ಅವರ ಯೂಟ್ಯೂಬ್ ಚಾನಲ್ಗೆ ಸಂದರ್ಶನವನ್ನು ನೀಡಿರುವಂತಹ ನಿರಂಜನ್ ದೇಶಪಾಂಡೆ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸಂಭಾವನೆಯ ಕುರಿತಂತೆ ಮಾತನಾಡಿದ್ದಾರೆ. ಹಾಗಿದ್ರೆ ನಿರಂಜನ್ ಒಂದು ಶೋ ನಿರೂಪಣೆಗೆ ಅಥವಾ ಇವೆಂಟ್ಗಳಿಗೆ ಎಷ್ಟು ಸಂಭಾವನೆಯನ್ನು ಪಡಿತಾರೆ ಅನ್ನೋದನ್ನು ನೋಡೋದಾದರೆ, ಅವರೇ ಹೇಳಿರುವ ಪ್ರಕಾರ 1000ದಿಂದ ಲಕ್ಷಗಟ್ಟಲೆ ನೋಡಿದ್ದೇನೆ. ಈಗ ಒಂದು ಎಪಿಸೋಡ್ಗೆ ಇಷ್ಟು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಈಗ ಒಂದು ದಿನಕ್ಕೆ ಇಷ್ಟು ಹಣ ಅಂತ ಇರುತ್ತದೆ. ಒಂದು ಎಪಿಸೋಡ್ಗೆ ಇಂತಿಷ್ಟು ಹಣ ಪಡೆಯೋದು ಇದ್ದೇ ಇದೆ. ಆದರೆ ಹೆಚ್ಚಾಗಿ ಈಗ ಒಂದು ದಿನಕ್ಕೆ ಇಷ್ಟು ಸಂಭಾವನೆ ಅನ್ನೋದು ಜಾಸ್ತಿ ಇದೆ. ಅದೇ ರೀತಿಯಾಗಿ ನಾನು ಸಹ ಒಂದು ದಿನಕ್ಕೆ ಅಂತಲೇ ಸಂಭಾವನೆಯನ್ನು ಪಡೆಯುತ್ತೇನೆ. ಮೊದಲಿಗೆ ಹೋಲಿಸಿದರೆ ನನ್ನ ಸಂಭಾವನೆ ಈಗ ಜಾಸ್ತಿನೇ ಆಗಿದೆ. ಹಾಗಂತ ಇದನ್ನೇ ಮೇಂಟೈನ್ ಮಾಡ್ತೇನೆ ಅಂತಲೂ ಸಹ ಅಲ್ಲ. ಕೆಲವೊಂದು ಚಾನಲ್ಗಳಿಗೆ ಮಿತಿ ಇರುತ್ತದೆ, ಅವರ ಬಳಿ ಬಜೆಟ್ ಇರೋದಿಲ್ಲ. ಅಂತಹ ಸಮಯದಲ್ಲಿ ಅಂತಹ ಸಂದರ್ಭದಲ್ಲಿ ಆ ಚಾನಲ್ಗೆ ಎಷ್ಟು ಸಂಭಾವನೆಯನ್ನು ತೆಗೆದುಕೊಳ್ಬೇಕೋ ಅಷ್ಟೇ ಸಂಭಾವನೆಯನ್ನು ನಾನು ಪಡೆದುಕೊಳ್ತೇನೆ. ಕೆಲವೊಮ್ಮೆ ಒಂದು ಇವೆಂಟ್ಗೆ 4 ಲಕ್ಷ ರೂಪಾಯಿ ಸಂಭಾವನೆಯನ್ನು ಸಹ ನಾನು ಪಡ್ಕೊಂಡಿದ್ದೀನಿ. ಅದೇ ರೀತಿ 30,000 ರೂಪಾಯಿಗೂ ಸಹ ನಾನು ಒಂದು ಶೋವನ್ನು ನಡೆಸಿಕೊಟ್ಟಿದ್ದೇನೆ. ಹೀಗೆ ಅವರ ಮಿತಿಗಳಿಗೆ ತಕ್ಕಂತೆ ನಾನು ಚಾರ್ಜ್ ಮಾಡಿದ್ದೇನೆ. ಕೆಲವೊಮ್ಮೆ ಆ ಇವೆಂಟ್ ನನಗೆ ತುಂಬ ಇಷ್ಟವಾಗಿ ಅಥವಾ ಯಾವುದೋ ಉತ್ತಮ ಕಾರಣಕ್ಕಾಗಿ, ಅಂದರೆ ಒಂದೊಳ್ಳೆ ಸೋಷಿಯಲ್ ಕಾಸ್ಗಾಗಿ ಅವರು ಕಾರ್ಯಕ್ರಮವನ್ನು ಮಾಡ್ತಿದ್ರೆ ನಾನು ಫ್ರೀಯಾಗಿ ಸಂಪೂರ್ಣ ಉಚಿತವಾಗಿಯೂ ಸಹ ಆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೇನೆ. ಕೆಲವರು ಗಾಂಚಲಿ ಮಾಡಿದರೆ ನಾನು ಸಹ ಅದೇ ಥರ ಗಾಂಚಲಿಯನ್ನು ತೋರಿಸಿದ್ದೇನೆ. TV ಶೋಗಳ ಬಗ್ಗೆ ನಾನು ಇಲ್ಲಿ ಮಾತನಾಡ್ತಿಲ್ಲ. ಕೆಲವೊಮ್ಮೆ ಅಂತಹ ಸಂದರ್ಭಗಳು ಕೂಡ ನನಗೆ ಬಂದಿದೆ. ಅವರೇ ಅಷ್ಟು ತಗೊಳ್ಳಲ್ಲ, ನೀವ್ಯಾಕೆ ಇಷ್ಟೊಂದು ತಗೋತೀರಾ ಅಂತ ಬೇರೆ ನಿರೂಪಕರ ಹೆಸರನ್ನು ಹೇಳಿ ನನ್ನನ್ನು ಕೇಳ್ತಾರೆ. ಆಗ ನಾನು ಹೇಳೋದೊಂದೇ, ಅರೆ ನೀವು ಅವರನ್ನೇ ಕರೆದು ನೋಡಿ ಅಂತ ನಾನು ಹೇಳಿಬಿಟ್ಟು ಬರ್ತೀನಿ. ನಾನು ಮೊದಲ ದಿನವೆಲ್ಲ ಗಂಟಲು ಹರ್ಕೊಂಡು ಮಾತಾಡಿದರೆ ಒಂದಷ್ಟು ಹಣವನ್ನು ಕೊಡ್ತಾಯಿದ್ರು. ಇವತ್ತಿಗೆ ನಾನು ಒಂದು ರೀಲ್ಸ್ ಮಾಡಿದರೆ, ಒಂದು ಇವೆಂಟ್ ಅಟೆಂಡ್ ಮಾಡಿದರೆ ನನಗೆ ದುಡ್ಡನ್ನು ಕೊಡ್ತಾರೆ. ಇಲ್ಲೂ ನಮಗೆ ಯಾಕೆ ಹಣ ಕೊಡ್ತಾರೆ ಅಂದರೆ, ಈಗಲೂ ಸಹ ನಮ್ಮನ್ನು ನಾವು ಸಾಬೀತು ಮಾಡ್ಕೊಳ್ಳೋದಕ್ಕೆ ಕೆಲಸವನ್ನು ಮಾಡ್ತಲೇ ಇರ್ತೇವೆ. ಇಲ್ಲಿ ದುಡಿಯುತ್ತಾ ಇರುವುದರಿಂದ ಅದಕ್ಕೆ ತಕ್ಕಂತಹ ಮುಖಬೆಲೆ ಸಿಗುತ್ತಿದೆ ಅಂತ ನಿರಂಜನ್ ದೇಶಪಾಂಡೆ ಅವರು ಹೇಳಿಕೊಂಡಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.